ಶುಭೋದಯ ಎಲ್ಲರಿಗೂ. ಸೊ ಗುಡ್ ಮಾರ್ನಿಂಗ್ ಪೀಪಲ್. ಐ ಹ್ಯಾಡ್ ಅಪ್ಲೋಡೆಡ್ ಎ ವಿಡಿಯೋ ಆನ್ ಥರ್ಸ್ಡೇ. ಎಲ್ಲರೂ ನೋಡಿದರೆ ಥ್ಯಾಂಕ್ ಯು. ಯಾರು ನೋಡಿಲ್ವೋ ಪ್ಲೀಸ್ ಡೂ ವಾಚ್ ಇಟ್ ಬಿಕಾಸ್ ಐ ಹ್ಯಾವ್ ಶೇರ್ಡ್ ಸಮ್ ಇಂಪಾರ್ಟೆಂಟ್ ಟಿಪ್ಸ್ ದಟ್ ಯು ಕ್ಯಾನ್ ಫಾಲೋ ಇಫ್ ಇನ್ ಕೇಸ್ ನೀವು ಯಾರಾದರೂ ಮೋಟೋ ವ್ಲಾಗಿಂಗೋ ಇಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾಗಿದ್ರೆ ಯು ಕ್ಯಾನ್ ಯೂಸ್ ದಟ್ ಟಿಪ್ಸ್ and try to create a channel on your own. And if you have any questions on your channel, you can still comment, DM me on Instagram. I will help you out. So apart from that, what are we going to talk today? So today we are going to talk about the most important things I learned about motovlogging. So the first thing what I learned is in motovlogging you don't get much ರೆಕಗ್ನಿಷನ್. ನಿಮ್ಮನ್ನ ಯಾರು ಅಷ್ಟು ಬೇಗ ರೆಕಗ್ನೈಸ್ ಮಾಡಲ್ಲ, ನಿಮ್ಮನ್ನ ಯಾರು ಅಷ್ಟು ಬೇಗ ಕೂತ್ಕೊಂಡು ಕಂಪ್ಲೀಟಾಗಿ ವೀಡಿಯೋಸ್ ನೋಡಲ್ಲ. ಬಟ್ ದೇರ್ ವಿಲ್ ಬಿ ಪೀಪಲ್ ಲೈಕ್ few of your friends who genuinely watch your content, who genuinely appreciate you, comments through messages and everything. And importantly tips ಕೊಡ್ತಾರೆ ಅವರು, ಏನೇನು ಮಾಡಬೇಕು ನೆಕ್ಸ್ಟು, ಏನೇನು ಮಾಡಬಾರ್ದು ಅಂತ, ಹೆಂಗೆ ಮಾತಾಡಬೇಕು, ಹೆಂಗೆ ಮಾತಾಡಬಾರ್ದು ಅಂತ. ಸೊ you can follow that and create a content, try improvising, try improving and make sure you also grow on YouTube, Instagram or whatever platform you have choose. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಇರ್ತಾರೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ಕೊಲೀಗ್ಸ್, ನಿಮ್ಮ ಗೊತ್ತಿರೋರು, ಅದರಲ್ಲಿ ಸ್ವಲ್ಪ ಜನ ಮಾತ್ರ ನಿಮ್ಮ ಕಂಟೆಂಟ್ನ ಕೂತ್ಕೊಂಡು ಕರೆಕ್ಟಾಗಿ ನೋಡ್ತಾರೆ ಆ್ಯಂಡ್ ದೇ ವಿಲ್ ರಿಯಲಿ ಕಮ್ ಬ್ಯಾಕ್ ಆ್ಯಂಡ್ ಪ್ರೊವೈಡ್ ಫೀಡ್ಬ್ಯಾಕ್ಸ್. ಐ ಡೂ ಹ್ಯಾವ್ ಫ್ಯೂ ಪೀಪಲ್ ಬಟ್ ಅದರ್ ದೆನ್ ದ್ಯಾಟ್ ತುಂಬ ಜನ ಸ್ಟೇಟಸ್ ನೋಡ್ತಾರೆ ಬಟ್ ದೇ ಡೋಂಟ್ ವಾಚ್ ದಿ ವಿಡಿಯೋಸ್. ಇಟ್ ಈಸ್ ಆಲ್ ಫೈನ್. ನಮಗೆ ಬಂದ್ಬಿಟ್ಟು ಎಲ್ಲಿಂದ ಸಪೋರ್ಟ್ ಸಿಗುತ್ತೆ ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋ ಹತ್ರದಿಂದ. ಸೊ ವಿ ಹ್ಯಾವ್ ಟು ಫೋಕಸ್ ಮೋರ್ ಆನ್ ದಟ್ ಆ್ಯಂಡ್ ಇಗ್ನೋರ್ ಪೀಪಲ್ ಹೂ ಯು ಆ್ಯಕ್ಚುಲಿ ನೋ. ಸೊ ದಟ್ ಈಸ್ ದ ವೇ ಹೌ ಯು ಗ್ರೋ. ಅದು ಬಿಟ್ಟು ಸೆಕೆಂಡ್ ಥಿಂಗ್, ಮೋಟೋ ವ್ಲಾಗಿಂಗ್ ಇಸ್ ಫನ್. ಐ ಸೀರಿಯಸ್ಲಿ ಎಂಜಾಯ್ ಟಾಕಿಂಗ್. ನಾನು ಬಂದ್ಬಿಟ್ಟು ಎಂಜಾಯ್ ಮಾಡ್ತೀನಿ ನಾನು ಹೆಲ್ಮೆಟ್ ಒಳಗಡೆ ಮಾತಾಡೋದು. ಐ ಟಾಕ್ ವಾಟ್ ಎವರ್ ಐ ವಾಂಟ್. ದೇರ್ ಇಸ್ ನೋ ಒನ್ ದಟ್ hears me and judges me except you guys who are actually watching. ಅದು ಬಿಟ್ಟರೆ ಮೋಟೋ ವ್ಲಾಗಿಂಗ್ ಇಸ್ ಫನ್. ಯಾಕಂದರೆ ನೀವು ಗಾಡಿ ಎತ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನೀವು ಏನು ಬೇಕಾದ್ರೂ ಮಾತಾಡ್ಬೋದು. ಪೀಪಲ್ ನೋಡೋರು ನೋಡ್ತಾರೆ, ರೆಕಗ್ನೈಸ್ ಮಾಡೋರು ಮಾಡ್ತಾರೆ. ಲಾಸ್ಟ್ ವೀಕಲ್ಲಿ ಒಂದು ಅಂಕಲ್ ಯಾರೋ ಏನಕ್ಕೋ ನೋಡ್ತಾ ಇದ್ರು, ಏನಕ್ಕಂತ ಗೊತ್ತಿಲ್ಲ. ಆ ಥರ ಸ್ವಲ್ಪ ಜನ ನೋಡ್ತಾರೆ. ಮೇ ಬಿ ನಿಮ್ಮ ಗಾಡಿಯಲ್ಲಿ ನಿಮ್ಮ ಸ್ಟಿಕ್ಕರ್ಸು ಇಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲು ಇಲ್ಲ ಯೂಟ್ಯೂಬ್ ಹ್ಯಾಂಡಲ್ ಹಾಕಿದರೆ ಅದರಿಂದ ನೋಡ್ಕೊಂಡು ಫಾಲೋ ಮಾಡ್ತಾರೆ, ನಿಮ್ಮ ಕಂಟೆಂಟ್ನ ನೋಡ್ತಾರೆ. ಮೋಟೋ ವ್ಲಾಗಿಂಗಲ್ಲಿ ಏನೇನು ಮಾಡಬೇಕಂತಲೇ ಯಾರು ಹೇಳ್ಕೊಡಲ್ಲ. ಮೋಟೋ ವ್ಲಾಗಿಂಗ್ ಹೆಂಗೆ ಮಾಡಬೇಕು ಇಲ್ಲ ಹೆಂಗೆ ಮಾಡಿದ್ರೆ ಫನ್ ಆಗಿರುತ್ತೆ ಅಂತ ಯಾರು ಹೇಳ್ಕೊಡಲ್ಲ. ಯು ವಿಲ್ ಲರ್ನ್ ಇಟ್ ಆನ್ ಯುವರ್ ಓನ್ ಆನ್ ದಿ ಗೋ. ಸೊ ಜಸ್ಟ್ ಫೋಕಸ್ ಆನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ನೀವು ಏನು ಮಾಡ್ತಾ ಇದ್ದೀರೋ ಅದನ್ನು ಮಾತ್ರ ಫೋಕಸ್ ಮಾಡಿ. ಆ್ಯಂಡ್ ಅದು ಅಪಾರ್ಟ್ ಫ್ರಮ್ ದ್ಯಾಟ್ ಲೆಟ್ ಯೂಟ್ಯೂಬ್ ಆಲ್ಗರಿದಮ್ ಆ್ಯಂಡ್ ಪೀಪಲ್ ಡೂ ಇಟ್ಸ್ ವರ್ಕ್. ಸೊ ಸೆಕೆಂಡ್ ಪಾಯಿಂಟ್, ಮೋಟೋ ವ್ಲಾಗಿಂಗ್ ಈಸ್ ಫನ್. ಎಸ್, ಇಟ್ ಈಸ್ ಫನ್. ಏನಕ್ಕೆ ಹೆಂಗೆ ಅಂತ ಕೇಳಿದ್ರೆ, ಇವಾಗ ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಇಲ್ಲಿ ನನ್ನ ಕ್ಯಾಮ್ರಾದ ಮುಂದೆನೇ ಇದೆ. ಬಟ್ ದೇರ್ ಇಸ್ ನೋ ಒನ್ ಹೂ ಇಸ್ ಗೋಯಿಂಗ್ ಟು ಜಡ್ಜ್ ಮೀ. ನನ್ನ ಯಾರು ಜಡ್ಜ್ ಮಾಡಲ್ಲ. ಇವನೇನು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾವನೆ ಅಂತ ಯಾರು ನೋಡಿ ಕೇಳಲ್ಲ. ಯಾಕಂದರೆ ನಾನು ಹೆಲ್ಮೆಟ್ ಹಾಕೊಂಡಿದ್ದೀನಿ, ಐ ಆಮ್ ಸ್ಪೀಕಿಂಗ್ ಅಂಡರ್ ಮೈ ಹೆಲ್ಮೆಟ್. ಯಾರಿಗೂ ಗೊತ್ತಾಗಲ್ಲ ನೀವೇನು ಮಾತಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ಓನ್ಲಿ ಒನ್ಸ್ ನಿಮ್ಮ ಚಾನಲ್ ಬಂದು ನೋಡಿದಾಗ ಓಕೆ ಇದನ್ನೇ ಮಾಡ್ತಾ ಇದ್ದ ಅವನು ಅಂತ ಗೊತ್ತಾಗುತ್ತೆ ಅವರಿಗೆ. ಅಪಾರ್ಟ್ ಫ್ರಮ್ ದಟ್ ಮೋಟೋ ವ್ಲಾಗಿಂಗ್ ಇಸ್ ಫನ್. ನೀವು ಗಾಡಿ ತೊಗೊಂಡು ಎಲ್ಲಿ ಬೇಕಾದರೂ ಹೋಗಿ ಏನು ಬೇಕಾದರೂ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಬಂದು ಹಾಕಿ ಅಷ್ಟೇ. ಸೊ ದಿಸ್ ಈಸ್ ದಿ ಫನ್ ಪಾರ್ಟ್ ಆಫ್ ಮೋಟೋ ವ್ಲಾಗಿಂಗ್. The sad part I told you just before some time. So that is the sad part. And third thing, importance of gears. ನೀವು ಬಂದ್ಬಿಟ್ಟು ಲಾಂಗ್ ರೈಡ್ಸ್ ಹೋಗ್ತೀರಾ ಅಂದರೆ ಕಂಪಲ್ಸರಿ ವೇರೆ ಜಾಕೆಟ್, ವೇರೆ ರೈಡಿಂಗ್ ಶೂ, ವೇರೆ ರೈಡಿಂಗ್ ಪ್ಯಾಂಟ್. ಅದರಲ್ಲಿ ಪ್ರೊಟೆಕ್ಷನ್ ಇರಬೇಕು, ಅದನ್ನ ಮಾತ್ರ ನೋಡ್ಕೊಳ್ಳಿ. ಆಸ್ ಆಫ್ ನೌ ನನ್ನ ಹತ್ರ ಬೇರೆ ಜಾಕೆಟ್ ಮಾತ್ರನೇ ಇರೋದು. ಐ ಡೋಂಟ್ ಹ್ಯಾವ್ ದಿ ರೈಡಿಂಗ್ ಪ್ಯಾಂಟ್ ಆರ್ ದಿ ಶೂ. ರೈಡಿಂಗ್ ಶೂ ತಗೊಂಡೆ ಬಟ್ ಬಿಕಾಸ್ ಆಫ್ ನೋ ಯೂಸ್ ಸೊ ಅದನ್ನು ರಿಟರ್ನ್ ಮಾಡಿದೆ. ಐ ಮೇ ಪರ್ಚೇಸ್ ಅನದರ್ ರೈಡಿಂಗ್ ಶೂ ಇನ್ ಫ್ಯೂಚರ್, ಗೊತ್ತಿಲ್ಲ, ನೋಡೋಣ. ನಿಮ್ಗೆ ಯಾರಿಗಾದ್ರೂ ರೆಕಮೆಂಡೇಶನ್ಸ್ ಏನಾದಿದ್ರೆ ಡೂ drop it in the comments. So riding gears very important. If you are riding and ನಿಮ್ಮ ಪಿಲಿಯನ್ ಜನ ಕರ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೂ ಒಂದು ರೈಡಿಂಗ್ ಜಾಕೆಟು ಇಲ್ಲ ರೈಡಿಂಗ್ ಶೂಸು ಪ್ಯಾಂಟ್ಸು ತಗೊಂಡು ಇಟ್ಕೊಳ್ಳೋಕೆ ಹೇಳಿ. ಸೊ ದಟ್ ಇಬ್ರು ಫುಲ್ ರೈಡಿಂಗ್ ಗೇರ್ಸ್ ಟ್ರಾವೆಲ್ ಮಾಡ್ತೀರಾ. ಓಕೆನಾ? ಬೈ ಚಾನ್ಸ್ ಎಲ್ಲಾದ್ರೂ ಆಕ್ಸಿಡೆಂಟ್ ಆದರೆ ಇಲ್ಲ ಏನೋ ಒಂದು ಆದರೆ ದಟ್ ಗಿಯರ್ಸ್ ವಿಲ್ ಸೇವ್ ಯು. ಅಟ್ಲೀಸ್ಟ್ ಸೇವ್ ಯರ್ ಹ್ಯಾಂಡ್ಸ್, ಲೆಗ್ಸ್. ಸೊ ಹೆಲ್ಮೆಟ್ ಆಲ್ವೇಸ್ ಫುಲ್ ಫೇಸ್ ಹೆಲ್ಮೆಟ್ ಯೂಸ್ ಮಾಡಿ ಬಿಕಾಸ್ ದಟ್ ವಿಲ್ ಗಿವ್ ಯು ಮೋರ್ ಪ್ರೊಟೆಕ್ಷನ್. ಈ ಮಾಡ್ಯುಲರ್ ಹೆಲ್ಮೆಟ್ಸು ಓಕೆನೆ ಬಟ್ ಸ್ಟಿಲ್ ದಟ್ ಈಸ್ ನನ್ನ ಕೇಳಿದ್ರೆ ಐ ವಿಲ್ ನಾಟ್ ರೆಕಮೆಂಡ್ ಇಟ್ ಬಿಕಾಸ್ ಅದು ಬಂದ್ಬಿಟ್ಟು ಹಾಫ್ ಇರುತ್ತೆ. ಹಾಫ್ ಇನ್ ದ ಸೆನ್ಸ್ ಮುಂದೆ ಇರೋ ಪಾರ್ಟ್ನ ನೀವು ಬಂದ್ಬಿಟ್ಟು ಓಪನ್ ಮಾಡ್ಕೋಬಹುದು. ಸೊ ಬೈ ಚಾನ್ಸ್ ನೀವೆಲ್ಲ ಬಿದ್ದರೆ ದಟ್ ವಿಲ್ ಗೆಟ್ ಎಫೆಕ್ಟೆಡ್ ಫಸ್ಟ್ ಅಂಡ್ ದೆನ್ ಯುವರ್ ಫೇಸ್. ಸೊ ಮೇಕ್ ಶ್ಯೂರ್ ಟು ವೇರ್ ಎ ಫುಲ್ ಫೇಸ್ಡ್ ಹೆಲ್ಮೆಟ್. ಮಾತ್ರ ಜಾಕೆಟ್ ಇಲ್ಲ, ಪ್ಯಾಂಟ್ ಇಲ್ಲ, ಶೂ ಇಲ್ಲ ಅಂದ್ರೂ ಪರವಾಗಿಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ದಿ ನಾರ್ಮಲ್ ರೈಡ್ಸ್. ತುಂಬ ದೂರ ಎಲ್ಲ ಹೋಗ್ಬೇಕಾದ್ರೆ ನೀವು ಕಂಪಲ್ಸರಿಯಾಗಿ ಹಾಕೊಂಡು ಹೋಗಿ ಎಲ್ಲ ಗೇರ್ಸ್ನು. ಓಕೆ, ರೈಡಿಂಗ್ ಪ್ಯಾಂಟ್ಸ್ ಇಲ್ಲ ಅಂದರೆ ನೀ ಪ್ಯಾಡ್ ಸಿಗುತ್ತೆ.
ಅದನ್ನು ತಗೊಳ್ಳಿ. ಇಟ್ ವಿಲ್ ಕಾಸ್ಟ್ ಫ್ರಮ್ ಅರೌಂಡ್ 1000 rupees ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಬೈ ದ್ಯಾಟ್ and use it on your long drives. So fourth point, moto vlogging or biking community is about respect. ನೀವು ಒಂದು ಗ್ರೂಪ್ ರೈಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಇಟ್ ಡಸಂಟ್ ಮ್ಯಾಟರ್ ನಿಮ್ಮ ಜೊತೆ ಬರೋರು ಬೇರೆ ದೊಡ್ಡ ಗಾಡಿ ಇಟ್ಕೊಂಡಿದ್ದಾರೋ ಇಲ್ಲ ಚಿಕ್ಕ ಗಾಡಿ ಇಟ್ಕೊಂಡಿದ್ದಾರೋ ಅದೆಲ್ಲ ಅಲ್ಲ. ಸೊ ವಾಟ್ ಮ್ಯಾಟರ್ಸ್ ಇಸ್ ದ ಕಮ್ಯುನಿಟಿ, ಹೌ ಯು ಪೀಪಲ್ ಬಾಂಡ್ ಟುಗೆದರ್. ಫಾರ್ ಎಕ್ಸಾಂಪಲ್ ಒಂದು 4-5 ಜನನೋ ಇಲ್ಲ ಒಂದು 10 ಜನನೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಗ್ರೂಪಲ್ಲಿ ಟ್ರಾವೆಲ್ ಮಾಡಬೇಕು. ಸೊ ಗ್ರೂಪ್ ಇನ್ ದ ಸೆನ್ಸ್ ಗ್ರೂಪ್ ಇನ್ ದ ಸೆನ್ಸ್ ಒಂದು 4-5 ಜನ ಹೋಗ್ತಾ ಇದ್ದೀರಾ ಟ್ರಿಪ್ಪಿಗೆ, ಮೇಕ್ ಶ್ಯೂರ್ ಯು ಆರ್ ನಾಟ್ ಲೀವಿಂಗ್ ಎನಿ ಒನ್ ಬಿಹೈಂಡ್. ನೀವು ಒಂದು 100 meters ರೇಂಜಲ್ಲೇ ನೀವೆಲ್ಲರೂ ಇರಬೇಕು. ಯಾಕಂದರೆ ಬೈ ಚಾನ್ಸ್ ಯಾರಿಗಾದ್ರೂ ಏನಾದರೂ ಆದರೆ ಅದರ್ ಪರ್ಸನ್ ಶುಡ್ ಬಿ ನೆಕ್ಸ್ಟ್ ಟು ಯು ಟು ಟೇಕ್ ಕೇರ್ ಆಫ್ ಯು. ಸೊ ಮೇಕ್ ಶ್ಯೂರ್ ದಟ್ ನೀವು ಗ್ರೂಪ್ ರೈಡ್ಸ್ ಮಾಡ್ತಾ ಇದ್ರೆ ಈ ಒಂದು ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಬಿಕಾಸ್ ದಿಸ್ ಹೆಲ್ಪ್ಸ್ ಎ ಲಾಟ್. ನೀವು ಬೈ ಚಾನ್ಸ್ ಗ್ರೂಪ್ ರೈಡಲ್ಲಿ ಹೋಗ್ತಾ ಇದ್ದೀರಾ, ಒಂದಿಬ್ಬರು 1 kilometer ದೂರ ಇದ್ದಾರೆ, ಇನ್ನೊಬ್ಬರು 1 kilometer ಹಿಂದೆ ಇದ್ದಾರೆ, ಇಲ್ಲ ಒಂದು 1/2 kilometer ಹಿಂದೆ ಇದ್ದಾರೆ, ಅವ್ರಿಗೇನಾದ್ರು ಆಯಿತು ನೀವು ಪಕ್ಕಲ್ಲಿರಲ್ಲ ಅವ್ರನ್ನ ಹೆಲ್ಪ್ ಮಾಡೋಕ್ಕೆ, ಬಟ್ ಇಟ್ ವಿಲ್ ಬಿ ಸಮ್ ಒನ್ ಎಲ್ಸ್ ವಿಲ್ ಬಿ ಹೆಲ್ಪಿಂಗ್ ದಮ್. ಸೊ ಇಟ್ ಈಸ್ ಬೆಟರ್ ಇಫ್ ಇನ್ ಕೇಸ್ ಯು ಆರ್ ರೈಡಿಂಗ್ ಆನ್ ಗ್ರೂಪ್ಸ್ ಎಲ್ಲರೂ ಒಟ್ಟಿಗೆ ಇರಿ, ಅಟ್ಲೀಸ್ಟ್ ಒಂದು 100 to 200 meters ರೇಂಜಲ್ಲೇ ಇರಿ. ದಿಸ್ ಇಸ್ ಆಕ್ಚುಲಿ ದಿ ಬೇಸಿಕ್ ರೂಲ್ ಆಫ್ ಗ್ರೂಪ್ ರೈಡ್ಸ್. 100 meter ರೇಂಜಲ್ಲೇ ಇರಬೇಕು ಎಲ್ಲರೂ. ಆ್ಯಂಡ್ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ನಾರ್ತಿಂದ, ಈ ಮಾರ್ಷಲ್ಸ್ ಅಂತ ಎಲ್ಲ ರೋಡ್ನೂ ಬ್ಲಾಕ್ ಮಾಡಿಕೊಂಡು ಏನೋ ಅವ್ರ ಅಪ್ಪನ ರೋಡ್ ಥರ ಬ್ಲಾಕ್ ಮಾಡಿಕೊಂಡು ಇವ್ರ ಗಾಡಿನ ಬಿಡೋದು, ಮತ್ತು ಡ್ರೈವರ್ಸ್ ಸೈಡಲ್ಲಿ ಬಂದರೆ ಇಲ್ಲ ಇವ್ರ ಕಡೆಗೆ ಬಂದರೆ ಅವ್ರನ್ನ ಬೈಯೋದು ಇಲ್ಲ ಅವ್ರನ್ನ ಆ ಸೈಡ್ ಓಡಿಸೋದು. ದಿಸ್ ಆಲ್ ನಾಟ್ ಗುಡ್. ರೋಡ್ ಬಂದುಬಿಟ್ಟು ಯಾರ್ದು ಇಲ್ಲ, ದಿಸ್ ಇಸ್ ನಾಟ್ ಯುವರ್ ಪ್ರಾಪರ್ಟಿ, ದಿಸ್ ಇಸ್ ನಾಟ್ ದೇರ್ ಪ್ರಾಪರ್ಟಿ. ರೋಡಲ್ಲಿ ಹೆಂಗೆ ಬೇಕೋ ಯಾರು ಬೇಕೋ ಹೋಗ್ಬೋದು, ಬಟ್ ಮೇಕ್ ಶ್ಯೂರ್ ಯು ಗಿವ್ ದ ಸೇಮ್ ರೆಸ್ಪೆಕ್ಟ್ ಟು ದೆಮ್ ಆಸ್ ವೆಲ್. ಬಟ್ ನಾರ್ತಲ್ಲಿ ಇದು ತುಂಬ ವೀಡಿಯೋಸ್ ನೋಡಿದ್ದೀನಿ, ಮಾರ್ಷಲ್ಸ್ ಅಂತ ತುಂಬ ಜನ ರೋಸ್ಟ್ ಮಾಡಿದ್ದಾರೆ ಆಲ್ರೆಡಿ. ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ದಟ್ ಪಾಯಿಂಟ್ ಆಸ್ ವೆಲ್. ತುಂಬ ಜನ ರೋಸ್ಟ್ ಮಾಡಿದ್ದಾರೆ, ತುಂಬ ಜನ ಬೈದಿದ್ದಾರೆ, ಬಿಕಾಸ್ ದಟ್ ಇಸ್ ನಾಟ್ ಗುಡ್. ರೋಡ್ ಬಂದುಬಿಟ್ಟು ಇಟ್ ಇಸ್ ಎ ಪಬ್ಲಿಕ್ ಪ್ರಾಪರ್ಟಿ, ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ, ಆರ್ ಇಟ್ ಇಸ್ ನಾಟ್ ದಿ ಪ್ರಾಪರ್ಟಿ ಆಫ್ ದ ಮಾರ್ಷಲ್ಸ್ ಆರ್ ದ ಬೈಕಿಂಗ್ ಕಮ್ಯುನಿಟಿ. ಸೊ ದಿಸ್ ಇಸ್ ದಿ ಬೇಸಿಕ್. ನೆಕ್ಸ್ಟ್, ಬಿಲ್ಡಿಂಗ್ ಕನೆಕ್ಷನ್. ಸೊ ನೀವು ಬೈ ಚಾನ್ಸ್ ಎಲ್ಲೋ ಒಂದು ರೈಡ್ಗೆ ಹೋದ್ರಿ, ಇದು ಮೋಸ್ಟ್ ಆಫ್ ದಿ ಬೈಕರ್ಸ್ ರಿಲೇಟ್ ಮಾಡ್ಕೊಳ್ತಾರೆ. ವೆನ್ ಎವರ್ ಪೀಪಲ್ ಆರ್ ಆನ್ ಲಾಂಗ್ ರೈಡ್ಸ್ ಆರ್ ಒನ್ ಶಾರ್ಟ್ ರೈಡ್ಸ್, ನೀವು ಗ್ರೂಪ್ ರೈಡ್ಸಲ್ಲಿ ಹೋದಾಗ ದೇರ್ ವಿಲ್ ಡೆಫಿನೆಟ್ಲಿ ಬಿ ನಿಮ್ಗೆ ಯಾರಾದ್ರೂ ಒಬ್ರು ಗೊತ್ತಿಲ್ಲದೆ ಇರೋರು ಇರ್ತಾರೆ. ಅಲ್ಲಿ ಏನೋ ಒಂದು ಗಾಡಿ ತೊಗೊಂಬಂದಿರ್ತಾರೆ, ಗಾಡಿನೋ ಇಲ್ಲ ಅವರು ಲಾಂಗ್ ರೈಡ್ ಬಂದಿರ್ತಾರೆ. ಇಫ್ ಯು ಜಸ್ಟ್ ಗೋ ಅಂಡ್ ಟಾಕ್ ಟು ದೆಮ್, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ದಟ್ ಈಸ್ ಹೌ ಯು ಬಿಲ್ಡ್ ಕನೆಕ್ಷನ್. ಬೈ ಚಾನ್ಸ್ ಕ್ಲಬ್ಸ್ ಎಲ್ಲ ಇದೆ, ಇಫ್ ಯು ಜಾಯಿನ್ ಕ್ಲಬ್ಸ್ ಯು ವಿಲ್ ಗೆಟ್ ಟು ನೋ ಮೋರ್ ಪೀಪಲ್. ಆ ಥರ ಕ್ಲಬ್ಸ್ ಏನಾದಿದ್ರೆ ನೋಡಿ. ಐ ಆಮ್ ಫಾಲೋಯಿಂಗ್ ಒನ್ ಕ್ಲಬ್, ಡೆವಿಲ್ಸ್ ಓನ್ ಬೈಕಿಂಗ್ ಕ್ಲಬ್ ಅಂತ. ಸೊ ದೇರ್ ಆಲ್ಸೋ ಇವಾಗ ಸದ್ಯಕ್ಕೆ ಲಡಾಖ್ ಟ್ರಿಪ್ಪಲ್ಲಿ ಇದ್ದಾರೆ ಅನ್ಸುತ್ತೆ, ಸ್ಟೋರೀಸ್ ಎಲ್ಲ ನೋಡಿದೆ. ಬೇಕಾದರೆ ನೀವು ಯಾರಾದ್ರು ಜಾಯಿನ್ ಮಾಡಂಗಿದ್ರೆ ಜಾಯಿನ್ ಮಾಡಿ, ಅವರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಹಾಕ್ತೀನಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಜಾಯಿನ್ ದ್ಯಾಟ್. ಬೈ ಚಾನ್ಸ್ ಈ ಥರ ಲಡಾಖ್ ಹೋಗೋದು ಇಲ್ಲ ಬೇರೆ ಲಾಂಗ್ ಡ್ರೈವ್ಸ್ ಎಲ್ಲ ಟ್ರಾವೆಲ್ ಮಾಡಬೇಕಾಗಿದ್ರೆ ಕ್ಯಾನ್ ಜಾಯಿನ್ ದಿ ಕ್ಲಬ್. ಸೊ ದಟ್ ಇಸ್ ಹೌ ಯು ಬಿಲ್ಡ್ ಕನೆಕ್ಷನ್. ಇಲ್ಲ ನೀವು ಸಪ್ರೇಟಾಗಿ ಹೋಗ್ತೀರಾ ಅಂದರೆ ನೋಡಿ, ನಿಮ್ಮ ಜೊತೆ ಯಾರಾದರೂ ಬರಂಗಿದ್ರೆ ವಿಲ್ ಬಿ ವೆಲ್ ಆ್ಯಂಡ್ ಗುಡ್. ಯು ಕ್ಯಾನ್ ಮ್ಯಾನೇಜ್ ದಿ ಎಕ್ಸ್ಪೆನ್ಸಸ್, ಯು ಕ್ಯಾನ್ ಮ್ಯಾನೇಜ್ ದಿ ಲೋನ್ಲಿನೆಸ್. ಯಾಕಂದರೆ ಆನ್ ದಿ ವೇಲ್ ಯಾರು ಸಿಕ್ಕಿದ್ರೆ ದ ಡೆಸ್ಟಿನೇಷನ್ ವೇರ್ ಯು ಆರ್ ಟ್ರಾವೆಲಿಂಗ್, ಯು ಕ್ಯಾನ್ ಸ್ಟಿಲ್ ಕನೆಕ್ಟ್ ವಿತ್ ದೆಮ್ ಇಫ್ ಯು ಹ್ಯಾವ್ ದಿ ಇಂಟರ್ಕಾಮ್ಸ್. ಸೊ ಇಂಟರ್ಕಾಮಲ್ಲಿ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡೇ ಹೋಗ್ಬೋದು ಆರಾಮಾಗಿ. ನಿಮ್ಗೆ ಟೈರ್ಡ್ನೆಸ್ ಫೀಲ್ ಆಗಲ್ಲ, ಒಂದು ಎಂಥೂಸಿಯಾಸಮ್ ಸಿಗುತ್ತೆ. ದಿಸ್ ಇಸ್ ಹೌ ಯು ಬಿಲ್ಡ್ ಕನೆಕ್ಷನ್ಸ್. ಬೈ ಚಾನ್ಸ್ ನೀವು ತುಂಬ ದೂರ ಹೋಗ್ತಾ ಇದ್ದೀರ ಅಂದರೆ ಐ ಸಜೆಸ್ಟ್ ಯು ಟು ಗೋ ಇನ್ ಗ್ರೂಪ್. ಸೋಲೋ ಹೋದರೆ ತುಂಬ ಕಷ್ಟ ಇಫ್ ಯು ಆಸ್ಕ್ ಮೀ. ಯಾಕಂದರೆ ಇಲ್ಲಿಂದ ಒಂದು 1000 kilometers ಮತ್ತು ಲೇಗೋ ಇಲ್ಲ ಡೆಲ್ಲಿಯಿಂದನೋ ಸಮ್ವೇರ್ 1000 kilometers ಅನಿಸುತ್ತೆ. ಒಬ್ಬರೇ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟ. ಸೊ ಇಟ್ ಇಸ್ ಸಜೆಸ್ಟೆಡ್ ದಟ್ ಯು ಜಾಯಿನ್ ಸಮ್ ಬೈಕಿಂಗ್ ಗ್ರೂಪ್ಸ್ ಆರ್ ನೀ ಕ್ಲಬ್ಸ್, ಸೊ ದ್ಯಾಟ್ ನಿಮ್ಗೊಂದು ಪಾರ್ಟ್ನರ್ ಸಿಗ್ತಾರೆ, ಸೊ ದ್ಯಾಟ್ ಯು ಡೋಂಟ್ ಫೀಲ್ ಲೋನ್ಲಿ ವೈಲ್ ಯು ಆರ್ ಟ್ರಾವೆಲಿಂಗ್. ನಿಮ್ಗೆ ಗೊತ್ತಿಲ್ಲದೆ ಇರೋವಾಗ ಇಟ್ ಈಸ್ ಗುಡ್ ಟು ಲೈಕ್ ಟ್ರಾವೆಲ್ ವಿತ್ ಸಮ್ ಒನ್ ಹೂ ಇಸ್ ಆಲ್ರೆಡಿ ಟ್ರಾವೆಲ್ಡ್ ಆರ್ ಟ್ರಾವೆಲ್ ವಿತ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಟು ದಿ ಸೇಮ್ ಲೊಕೇಶನ್. ಸೊ ದ್ಯಾಟ್ ಬೇರೆ ರೂಟಲ್ಲಿ ಹೋಗಿ ಇಲ್ಲ ಕನ್ಫ್ಯೂಷನ್ಸ್ ಆಗೋ ಬದಲು ಯು ಕ್ಯಾನ್ ಸ್ಟಿಲ್ ಟ್ರಾವೆಲ್ ವಿತ್ ದೀಸ್ ಪೀಪಲ್ ಆ್ಯಂಡ್ ಗೋ ಟು ದಿ ಸೇಮ್ ಲೊಕೇಶನ್. ದಿಸ್ ಈಸ್ ಆಲ್ ಅಬೌಟ್ ಟುಡೇ. ಸೊ ವಾಟ್ ಆ್ಯಂಡ್ ಆಲ್ ವಿ ಡಿಸ್ಕಸ್ಡ್. The most important things that I learned about motovlogging is don't get recognitions or support. First point. Second, motovlogging is fun. Third, motovlogging or biking community is about respect. Fourth, importance of gears. And 5, building connections. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಗೆ ನಾನು ಮಾತಾಡಿದ್ದೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಪ್ಲೀಸ್ ಕೀಪ್ ದೀಸ್ 5 points in your mind so that ನೀವು ನೆಕ್ಸ್ಟ್ ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡಿದಾಗ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಸೊ ಕೊನೆಗೆ ನಿಮಗೊಂದು ಪ್ರಶ್ನೆ, ವಾಟ್ ಡು ಯು ಥಿಂಕ್ ಅಬೌಟ್ motovlogging? motovlogging ಒಳ್ಳೇದಾ? ತುಂಬ ಜನ ನೋಡ್ತಾರಾ? ಇಲ್ಲ ವಾಟ್ ಹ್ಯಾವ್ ಯು ಫೇಸ್ ಇನ್ motovlogging? ಇದನ್ನೆಲ್ಲ ಕಮೆಂಟ್ ಮಾಡಿ. ಐ ವಿಲ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಇಶ್ಯೂಸ್ ದಟ್ ಈಸ್ ಹ್ಯಾಪನಿಂಗ್ ವಿತ್ ಇನ್ motovlogging ಆ್ಯಂಡ್ ಬೈಕಿಂಗ್ ಕಮ್ಯುನಿಟಿ. ಸೊ ಯಾ
As usual, I've reached my office and I will reach my building in few minutes, and I'll see you guys in the next vlog. Until then, bye bye from Loki's Ride. See you, take care, ride safe and ride responsibly. Bye bye.